ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಪ್ಲೊಮಾ ಸೆಕೆಂಡ್ ಸೆಮಿಸ್ಟರ್ದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಪಾಸಿಂಗ್ ಪ್ಯಾಕೇಜ್ ಭಾಳ ಇಂಪಾರ್ಟೆಂಟ್ ಇದೆ. ಇದನ್ನು ನೀವು ರೆಫರ್ ಮಾಡಿದರೆ ಮೋರ್ ದ್ಯಾನ್ 80 ಮಾರ್ಕ್ಸ್ ನೀವು ಇದರಲ್ಲಿ ಸ್ಕೋರ್ ಮಾಡಬಹುದು. ಒನ್ ಬೈ ಒನ್ ನಾನು ಇದರಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ, ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ನೀವು ಇದನ್ನು ತಪ್ಪದೇ ನೋಡಿ. ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಈಗ ಫಸ್ಟ್ ಕ್ವಶನ್ ನಾವಿಲ್ಲಿ ನೋಡಬಹುದು. ಈಗಾಗಲೇ ನಾನು ಆಲ್ರೆಡಿ ಕ್ವಶನ್ಸನ್ನು ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ನೋಡಿ, ನಾನು ಆಲ್ ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿಬಿಟ್ಟು ಇದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ವಿಲ್ ಡಿಸ್ಕಸ್ ಸೆಕ್ಷನ್ ಡಿ. ಈಗ ನೋಡಿ, ಸೆಕ್ಷನ್ ಡಿ ನಮ್ಗೆ ಗೊತ್ತಿರುವಂಗೆ 10 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ. 10 ಮಾರ್ಕ್ಸ್ ಕ್ವಶನ್ಸಲ್ಲಿ ರಿಪೀಟೆಡ್ ಕ್ವಶನ್ಸ್, ಸ್ಟ್ರೇಟ್ ಲೈನ್ ರಿಲೇಟೆಡ್ ರಿಪೀಟ್ ಆಗಿದ್ದಾವೆ. ಇದರಲ್ಲಿ ಈಗ ನೋಡಿ, 3x + 2y + 5 = 0 ಮತ್ತು 2x - 3y + 7 = 0 ಈಸ್ ಅ ಪರ್ಪೆಂಡಿಕ್ಯುಲರ್ ಅಂತ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಅದರ ಜೊತೆಗೆ ಫೈಂಡ್ ದಿ ಲೈನ್ ಜಾಯ್ನಿಂಗ್ ಇಕ್ವೇಷನ್, ಅಂದರೆ ಇವೆಲ್ಲ ಲೈನ್ ಇಕ್ವೇಷನ್ ರಿಲೇಟೆಡ್, ಸ್ಟ್ರೇಟ್ ಲೈನ್ ಇಕ್ವೇಷನ್ ರಿಲೇಟೆಡ್ ಇದರಲ್ಲಿ ಇದ್ದಾವೆ. ಮತ್ತು ನಾವು ಅಬ್ಸರ್ವ್ ಮಾಡಬಹುದು, ಫೈಂಡ್ ಕೆ ವ್ಯಾಲ್ಯೂ ಅಂತ ನೋಡಿ, ಕೆ ವ್ಯಾಲ್ಯೂ ಇಕ್ವೇಷನ್ಸನ್ನು ಕೇಳಿದ್ದಾರೆ ಫಾರ್ ಸೇಮ್ ಇಕ್ವೇಷನ್. ಜಸ್ಟ್ ಇಕ್ವೇಷನ್ ಸಿಂಪಲ್ ಆಗಿ ಚೇಂಜ್ ಮಾಡಿದ್ದಾರೆ, ಪ್ರಾಬ್ಲಮ್ ರಿಮೇನ್ ಸೇಮ್. 10 ಮಾರ್ಕ್ಸಿಗೆ ಇದು ರಿಪೀಟ್ ಆಗಿದೆ. ಅಂದರೆ ಇದು ಡೆಫಿನೆಟ್ ಆಗಿ ಸೆಕ್ಷನ್ ಡಿಯಲ್ಲಿ ಡೆಫಿನೆಟ್ ಆಗಿ ಪಾರ್ಟ್ 2 ಅಲ್ಲಿ ರಿಪೀಟ್ ಆಗುವ ಕ್ವಶನ್ ಫಾರ್ 10 ಮಾರ್ಕ್ಸ್. ಅಂದರೆ ನೀವು ಇವೆಲ್ಲ ಕ್ವಶನ್ಸನ್ನು ಓದಿದರೆ, ಡೆಫಿನೆಟ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ಇದರಲ್ಲಿಯೇ ಕ್ವಶನ್ ರಿಪೀಟ್ ಆಗುವ ಪಾಸಿಬಿಲಿಟಿ ಇದೆ. ದಿಸ್ ಈಸ್ ರಿಲೇಟೆಡ್ ಟು ಸ್ಟ್ರೇಟ್ ಲೈನ್. ಈಗ ಸ್ಟ್ರೇಟ್ ಲೈನ್ ಆದ ನಂತರ ಈಗ ಇದರಲ್ಲಿ ಹೈಯರ್ ಆರ್ಡರ್ ಡಿರೈವೇಟಿವ್ಸ್ ಡಿಫ್ರೆನ್ಸಿಯೇಷನಲ್ಲಿ ಇಲ್ಲಿ ಕಾಣಿಸ್ತಾ ಇರೋ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಇವು ಸಿಂಪಲ್ ಇದ್ದಾವೆ, ಭಾಳ ಸಿಂಪಲ್ ಇದ್ದಾವೆ. ನೀವು ಫಾರ್ಮುಲಾ ಕೂಡ ಮೆಮರೈಸ್ ಮಾಡಬೇಕು. ಮೆಮರೈಸ್ ಮಾಡಿದರೆ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಈ ಕ್ವಶನ್ಸ್ ಈಚ್ ಕ್ವಶನ್ 10 ಮಾರ್ಕ್ಸಿಗೆ ರಿಪೀಟ್ ಆಗಿದೆ. ನೋಡಿ, ಹೈಯರ್ ಆರ್ಡರ್ ಡಿರೈವೇಟಿವ್, ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಇದರಲ್ಲಿ ಕೇಳಿದ್ದಾರೆ. ಜಸ್ಟ್ ಸಿಂಪಲ್ ಪ್ರಾಬ್ಲಮನ್ನು ಚೇಂಜ್ ಮಾಡಿದ್ದಾರೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಇದರಿಂದ ಡೆಫಿನೆಟ್ ಆಗಿ ರಿಪೀಟ್ ಆಗುವ ಪಾಸಿಬಿಲಿಟಿ ಇದೆ. ಅದರ ಜೊತೆಗೆ ಈಗ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್ ಅಲ್ಲಿ ನೋಡಿ, ಕ್ವಶನ್ ಏನಿದೆ ಇದು ಡೆಫಿನೆಟ್ ಆಗಿ ಬರೋ ಕ್ವಶನ್. ನಾ ಏನಿದು ಸೆಕ್ಷನ್ ಡಿದು ಏನು ಹೇಳ್ತಾ ಇದ್ದೀನಲ್ಲ, ಸೆಕ್ಷನ್ ಡಿದು ಪಾರ್ಟ್ 2 ಅಲ್ಲಿ ಇವೇ ಕ್ವಶನ್ಸ್ ರಿಪೀಟ್ ಆಗ್ತವೆ. ಅದಕ್ಕೆ ಇದನ್ನು ನೀವು ಮಿಸ್ ಮಾಡದೆ ನೀವು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆ ಮಾರ್ಕ್ಸನ್ನು ತೊಗೋಬಹುದು. ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್, ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ 80 ಮಾರ್ಕ್ಸ್. ಅಷ್ಟೇ ಅಲ್ಲ, ಈಗ ನಾನು ಪ್ರೆಸೆಂಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ನಿಮಗೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ಏನಿದೆಯಲ್ಲ, ನಾವು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ಈಗ ಇದರ ಜೊತೆಗೆ ನಾವು ಲೆಟ್ ಸ್ಟಾರ್ಟ್ ದಿಸ್ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್ ಅಲ್ಲಿ ನೋಡಿ, ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ಈಸ್ ಈಕ್ವಲ್ ಟು 4t³ - t² + t. Find the velocity at this level. t is equal to 2 and t is equal to 3. Same equations or just slight changes of equation and slight changes of values. 10 ಮಾರ್ಕ್ಸಿಗೆ ಇದು ರಿಪೀಟ್ ಆಗಿದೆ. That means this is very important. You should not miss this. ಅದಕ್ಕೆ ಇದನ್ನು ಡೆಫಿನೆಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಕ್ವಶನ್ಸ್ ರಿಪೀಟ್ ಆಗ್ತವೆ. ಅದರ ಜೊತೆಗೆ ಇಂಟಿಗ್ರೇಷನ್ ಬೈ ಪಾರ್ಟ್ 2 ಕ್ವಶನ್ಸನ್ನು ಕೇಳಿದ್ದಾರೆ. ಭಾಳ ಸಿಂಪಲ್ ಇದೆ. ಇಂಟಿಗ್ರೇಷನ್ ಬೈ ಪಾರ್ಟ್ ಫಾರ್ಮುಲಾ ಯೂಸ್ ಮಾಡಿ ನೀವು ಮಾಡಬೇಕಾಗುತ್ತೆ. ಇಂಟಿಗ್ರೇಷನ್ ಆಫ್ x sin x dx ಮತ್ತು x² log x, ಇವು ಸಪ್ರೇಟ್ ಕ್ವಶನ್ಸನ್ನು ಕೇಳಿದ್ದಾರೆ. ಈಚ್ ಮೇ ಬಿ ಆಫ್ 5 ಮಾರ್ಕ್ಸ್. ಅದೇ ರೀತಿ ಇಂಟಿಗ್ರೇಷನ್ ಆಫ್ x cos x dx ಮತ್ತು ಇಂಟಿಗ್ರೇಷನ್ ಆಫ್ x e⁻x, ಮತ್ತು ಅದೇ ರೀತಿ ಇಲ್ಲೇ x sin x dx, sec² x dx. 10 ಮಾರ್ಕ್ಸಿಗೆ ಇಂಟಿಗ್ರೇಷನ್ ಬೈ ಪಾರ್ಟ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ವ್ಯಾಲ್ಯೂಮ್ಸ್ ಮತ್ತು ಸಾಲಿಡ್ಸ್ ಮೇಲೆ ನೋಡಿ, ಅಬ್ಸರ್ವ್ ಮಾಡಿ. y is equal to √(x - 1) about x between points x is equal to 2 and x is equal to 4. ಸೇಮ್ ಕ್ವಶನ್ ಇಲ್ಲಿ y² ಅಂತ ಕೊಟ್ಟಿದ್ದಾರೆ. ನೀವು ಕನ್ಫ್ಯೂಸ್ ಆಗಬೇಡಿ, y ಕೊಟ್ಟಿಲ್ಲ ಅಂತ. ನೀವೇನು ಮಾಡಬೇಕು, ಆವಾಗ ಇದನ್ನು y is equal to √4x³ + 1 ಅಂತ ಬರ್ಕೋಬೇಕಾಗತ್ತೆ. ಅದರ್ವೈಸ್ ಇದು y² is equal to ಏನಾಗುತ್ತೆ, ಜಸ್ಟ್ 4x³ + 1 ಆಗುತ್ತೆ. 4x³ + 1 ಆಗುತ್ತೆ. ಅದಕ್ಕೆ ವ್ಯಾಲ್ಯೂಮ್ಸ್ ಆಫ್ ಸಾಲಿಡ್ಸ್ ಮೇಲೆ 3 ಡೆಫಿನೆಟ್ ಕ್ವಶನ್ಸ್
3 ಡೆಫಿನೆಟ್ ಕ್ವಶನ್ಸ್. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ 10 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಈಗ ಜಸ್ಟ್ ರೀಕ್ಯಾಪ್ ನೋಡಿ, ಸಾಲಿಡ್ಸ್ ಮೇಲೆ ಒಂದು ಕ್ವಶನ್ ಬಂದಿದೆ ಮತ್ತು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೇಲೆ ಒಂದು ಕ್ವಶನ್ ಬಂದಿದೆ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ ದಟ್ ಈಸ್ ವೆಲಾಸಿಟಿ ಆ್ಯಂಡ್ ಎಕ್ಸಲರೇಷನ್ ಇದ್ರ ಮೇಲೂ ಒಂದು ಕೂಡ ಕ್ವಶನ್ ಬಂದಿದೆ. ಈಗ ನಾವು ಕಮಿಂಗ್ ಟು ಸೆಕ್ಷನ್ ಸಿ. ಸೆಕ್ಷನ್ ಸಿಯಲ್ಲಿ ಏನೆಲ್ಲ ಕ್ವಶನ್ಸನ್ನು ಕೇಳಿದ್ದಾರೆ ನೋಡುವ. ಓಕೆ, ಈಗ ಸೆಕ್ಷನ್ ಡಿಯಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕ್ಸ್ ಕ್ವಶನ್ಸ್ ಈಸಿಯಾಗಿ 1 or 2 ಸ್ಟೆಪ್ಸಲ್ಲಿ ಸಾಲ್ವ್ ಮಾಡಬಹುದು. ಫೈಂಡ್ ದಿ ಇಕ್ವೇಷನ್ ಆಫ್ ಲೈನ್ 2x + 3y -3 = 0 ಪಾಸಿಂಗ್ ಥ್ರೂ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟನ್ನು ಫೈಂಡ್ ಮಾಡಿಕ್ಕೆ ಹೇಳಿದ್ದಾರೆ. ಇಲ್ಲೇ ಮತ್ತೆ ರಿಪೀಟ್ ಆಗಿದೆ ನೋಡಿ, ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟ್ ಮತ್ತೆ ರಿಪೀಟ್ ಆಗಿದೆ. ಅಗೇನ್ ಫೈಂಡ್ ಇಕ್ವೇಷನ್ ಆಫ್ ಲೈನ್ ಇನ್ ಪ್ಯಾರಲಲ್, ಪಾಯಿಂಟ್ಸ್ ಕೊಟ್ಬಿಟ್ಟು ಇದನ್ನು ಸಾಲ್ವ್ ಮಾಡಿದ್ದಾರೆ. ಅಂದರೆ ಕ್ವಶನ್ ನಂಬರ್ 1 ಆ್ಯಂಡ್ 3 ಇದು ಮತ್ತೆ ರಿಪೀಟ್ ಆಗಿದೆ. ಅದೇ ರೀತಿ ಕ್ವಶನ್ ನಂಬರ್ 5 ರಿಪೀಟ್ ಆಗಿದೆ. ಅಂದರೆ ಇವೇ ಕ್ವಶನ್ಸ್ ನಾ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇವೇ ಕ್ವಶನ್ಸ್ ಇದರಲ್ಲಿ ರಿಪೀಟ್ ಆಗ್ತವೆ. ಅದಕ್ಕೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆ ಮಾರ್ಕ್ಸನ್ನು ತಗೋಬಹುದು. ಅದರ ಜೊತೆಗೆ ಡಿಫ್ರೆನ್ಸಿಯೇಷನಲ್ಲಿ 5 ಮಾರ್ಕ್ಸ್ ಸೆಕ್ಷನ್ ಸಿಯಲ್ಲಿ ಡಿಫ್ರೆನ್ಸಿಯೇಷನಲ್ಲಿ ಏನೆಲ್ಲ ಕೇಳಿದ್ದಾರೆ ನೋಡುವ. ಓಕೆ, ಡಿಫ್ರೆನ್ಸಿಯೇಷನಲ್ಲಿ ಟಾಪಿಕ್ ಆಫ್ ಡಿಫ್ರೆನ್ಸಿಯೇಷನಲ್ಲಿ ನಾವು ನೋಡ್ಬೋದು, ಡೈರೆಕ್ಟ್ ಪ್ರಾಬ್ಲಮನ್ನು ಕೇಳಿದ್ದಾರೆ. ಈಗ ನೀವು ಜಸ್ಟ್ ಫಾರ್ಮುಲಾ ನೆನಪಿಟ್ಕೊಂಡು ಬರೆದ್ರೆ ಸಾಕು. x³ ಪ್ಲಸ್ sin x ಪ್ಲಸ್ ಮೈನಸ್ ರೂಟ್ ಆಫ್ x ಪ್ಲಸ್ 5 ಫೈಂಡ್ dy ಬೈ dx ಅಂತ ಕೇಳಿದ್ದಾರೆ. ಅದೇ ರೀತಿ ಓಕೆ, ಲೆಟ್ ಮಿ ಇರೇಸ್ ದಿಸ್. ಅದೇ ರೀತಿ y = x⁴ tan x + xx ಮತ್ತು 1 + x² ಡಿವೈಡ್ ಬೈ 1 - x² dy/dx ಈ ರೀತಿ ಡಿಫ್ರೆನ್ಸಿಯೇಷನ್ ಮೇಲೆ ಪ್ರಾಬ್ಲಮ್ಸನ್ನು ಕೇಳಿದ್ದಾರೆ. ಈಗ ಇಂಟಿಗ್ರೇಷನ್ ಮೇಲೆ ನಾವು ನೋಡ್ಬೋದು. ಇಂಟಿಗ್ರೇಷನ್ ಮೇಲೆ ಪ್ರಾಬ್ಲಮ್ಸನ್ನು ಏನು ಕೇಳಿದ್ದಾರೆ, ಡೈರೆಕ್ಟಾಗಿ ಇಲ್ಲಿ ನೋಡಿ, ನೀವು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. 5 ಮಾರ್ಕ್ಸ್ ಇದೆಲ್ಲ ನೀವು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. e⁴x + 2x - sin x x³ + 3 ಡೈರೆಕ್ಟಾಗಿ ನೀವು ಒಂದು ಸಿಂಪಲ್ ಫಾರ್ಮುಲಾ ಇದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಇವೆಲ್ಲ 5 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ಇವು 2 ಟೈಮ್ಸ್ ರಿಪೀಟ್ ಆಗಿದೆ. ಇಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ 2 ಟೈಮ್ ರಿಪೀಟ್ ಆಗಿದೆ. ದೀಸ್ ಆರ್ ಆಲ್ 5 ಮಾರ್ಕ್ಸ್ ಕ್ವಶನ್. ಸೆಕ್ಷನ್ ಸಿಯಲ್ಲಿ ಇದನ್ನೆಲ್ಲ ರಿಪೀಟ್ ಆಗಿದ್ದಾವೆ. ಸೆಕ್ಷನ್ ಸಿಯಲ್ಲಿ ಈಗ ಏರಿಯಾ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡಿ. y = x² + 2 x = 1 x = 3 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೇಮ್ ಪ್ರಾಬ್ಲಮ್, ಜಸ್ಟ್ ಸ್ಲೈಡ್ ಚೇಂಜ್ ಇನ್ ದಿ ಇಕ್ವೇಷನ್ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಅಂದರೆ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೀವು ಇಷ್ಟೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ನೀವೆಲ್ಲ ಪ್ರಾಬ್ಲಮ್ಸನ್ನು ರೆಫರ್ ಮಾಡಿದರೆ ಡೆಫಿನೆಟಾಗಿ ಈಸಿಯಾಗಿ ನೀವು ಮೋರ್ ದ್ಯಾನ್ 80 ಸ್ಕೋರ್ ಮಾಡಬಹುದು. ಈಗ ಸೆಕ್ಷನ್ ಸಿಯಲ್ಲಿ ನಾನು ಹೇಳ್ದಂಗೆ ಇವು ಲೈನ್ಸ್, ಸ್ಟ್ರೇಟ್ ಲೈನ್ಸ್ ಮೇಲೆ ಮತ್ತು ಅದೇ ರೀತಿ ಡೆರಿವೇಟಿವ್ಸ್ ಮೇಲೆ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮೇಲೆ ಇವೆಲ್ಲ ರಿಪೀಟ್ ಆಗಿದ್ದಾವೆ. ಈಗ ನೆಕ್ಸ್ಟ್ ನಾನು ಸೆಕ್ಷನ್ ಬಿಯಲ್ಲಿ ಏನೆಲ್ಲ ರಿಪೀಟ್ ಆಗಿದ್ದಾವೆ 1 by 1 ನಾನು ಹೇಳ್ತೀನಿ. ಅದೇ ರೀತಿ ಸೆಕ್ಷನ್ ಸಿಯಲ್ಲಿ ಡೆಫಿನೆಟ್ ಇಂಟಿಗ್ರೇಷನ್ ಮೇಲೆ ಪ್ರಾಬ್ಲಮ್ಸ್ ರಿಪೀಟ್ ಆಗಿದ್ದಾವೆ. ಡೆಫಿನೆಟ್ ಇಂಟಿಗ್ರಲ್ಸ್ ಮೇಲೆ ಇಲ್ಲಿ ನಾವು ನೋಡಬಹುದು ಇವೆಲ್ಲ ಪ್ರಾಬ್ಲಮ್ಸ್ ರಿಪೀಟ್ ಆಗಿದ್ದಾವೆ. ಇಂಟಿಗ್ರೇಷನ್ ಆಫ್ ಕ್ವಶನ್ ನಂಬರ್ 1 ಹಿಯರ್, 2 ಮತ್ತು 3, 4, 5 ದೀಸ್ ಆರ್ ಆಲ್ ಸೇಮ್ ಟೈಪ್ ಆಫ್ ಕ್ವಶನ್. 3 ಮಾರ್ಕ್ಸ್ ಈಚ್ ಇದು ರಿಪೀಟ್ ಆಗಿದೆ. ಸೆಕ್ಷನ್ ಬಿಯಲ್ಲಿ ಸ್ಟ್ರೇಟ್ ಲೈನಲ್ಲಿ ಇಲ್ಲಿ ಕಾಣಿಸ್ತಾ ಇರೋ ಪ್ರಾಬ್ಲಮ್ಸ್ ಎಲ್ಲ ರಿಪೀಟ್ ಆಗಿದ್ದಾವೆ ನೋಡಿ. ಭಾಳ ಸಿಂಪಲ್ ಇದೆ, ಜಸ್ಟ್ ನೀವು ಫಾರ್ಮುಲಾ ಅಪ್ಲೈ ಮಾಡಿದರೆ ಸಾಕು, ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡಬಹುದು. ಈಗ ಫೈಂಡ್ ದಿ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 3 ಆ್ಯಂಡ್ ದ ಸ್ಲೋಪ್ ಈಸ್ 5 ಡೈರೆಕ್ಟ್ ಫಾರ್ಮುಲಾ ಹಾಕಿ ನೀವು ಸಾಲ್ವ್ ಮಾಡ್ಬೋದು. ಅದೇ ರೀತಿ ಮತ್ತಿಲ್ಲೇ ಸೇಮ್ ಕ್ವಶನ್ ರಿಪೀಟ್ ಆಗಿದೆ, ಇಲ್ಲಿ ಕೂಡ ಸೇಮ್ ಕ್ವಶನ್ ರಿಪೀಟ್ ಆಗಿದೆ.
ಮತ್ತು ಇಲ್ಲಿ ಕೂಡ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಅಂದರೆ ಇವೇ ಕ್ವಶನ್ಸ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಅದೇ ರೀತಿ ಡಿಫ್ರೆನ್ಸಿಯೇಷನ್ ಮೇಲೆ ನೋಡಿ, ಡೈರೆಕ್ಟ್ ನೀವು ಫಾರ್ಮುಲಾ ನೆನಪಿಟ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಇಲ್ಲಿ ಕಾಣಿಸ್ತಾ ಇರುವ ಆಲ್ 2 ಮಾರ್ಕ್ಸ್ ಕ್ವಶನ್ಸ್ ಸಿಂಪಲ್ ಆಗಿದ್ದಾವೆ. ಎಕ್ಸ್ ಮೈನಸ್ 3 ಮೈನಸ್ ಲಾಗ್ ಎಕ್ಸ್ ಡೈರೆಕ್ಟಾಗಿ ನೀವು ಇದನ್ನು ಫಾರ್ಮುಲಾ ಬರೀಬಹುದು. ಅದೇ ರೀತಿ ಇದು ಕೂಡ ಡೈರೆಕ್ಟಾಗಿ ಫಾರ್ಮುಲಾ ಬರೀಬಹುದು. ಸಿಂಪಲ್ 2 ಮಾರ್ಕ್ಸ್ ಕ್ವಶನ್ ಏನಿದ್ದಾವೆ ಸಿಂಪಲ್ ಸ್ಟೆಪ್ಸಲ್ಲಿ ನೀವು ಇದನ್ನು ಸಾಲ್ವ್ ಮಾಡಬಹುದು. ಟ್ಯಾಂಜೆಂಟ್ ಮತ್ತು ವೆಲಾಸಿಟಿ ಮೇಲೇನೂ ಕೂಡ ಸಿಂಪಲ್ ಕ್ವಶನ್ಸ್ ಕೇಳಿದ್ದಾರೆ 2 ಮಾರ್ಕ್ಸದ್ದು. ಜಸ್ಟ್ ಗ್ಲಾನ್ಸ್ ಮಾಡಿ ನೋಡಿ, ಟೋಟಲ್ 6 ಕ್ವಶನ್ಸ್ ಇದ್ದಾವೆ. 6 ಕ್ವಶನ್ಸ್ ಇದು ಫ್ರೀಕ್ವೆಂಟ್ಲಿ ರಿಪೀಟೆಡ್, ಇವೇ ಕ್ವಶನ್ಸ್ ಕೇಳೋ ಪಾಸಿಬಿಲಿಟಿ ಹೆಚ್ಚಿದೆ. ಮತ್ತು ಇಂಟಿಗ್ರೇಷನಲ್ಲಿ ಕೂಡ ಇಲ್ಲ ನೋಡಬಹುದು, ಡೈರೆಕ್ಟ್ ನೀವು ಇಂಟಿಗ್ರೇಷನ್ ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿದರೆ 2 ಮಾರ್ಕ್ಸ್ ಕ್ವಶನ್ಸನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಇಲ್ಲಿ ಏನು ಕಾಣಿಸ್ತಾ ಇದೆ ಆಲ್ 2 ಮಾರ್ಕ್ಸ್ ಕ್ವಶನ್ಸನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಅಷ್ಟೇ ಅಲ್ಲ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಬೇರೆ ಸೆಕ್ಷನ್ ಅಂದರೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಕೂಡ ಬೇಕಂದರೆ ನಾನು ನಿಮಗೆ ಸಾಲ್ವ್ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.